ನವೋದಯ ಪ್ರಶ್ನೆ ಪತ್ರಿಕೆ ಸೀರೀಸ್ ಬಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಒಂದರಿಂದ 4ನೇ ಪ್ರಶ್ನೆಗಳು. ಈ 4 ಆಕೃತಿಗಳನ್ನು ನೋಡಿದಾಗ ಒಂದು ಆಕೃತಿ ಬದಲಾಗಿ ಕಂಡದ್ದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತದೆ. ಹಾಗಾದರೆ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಈ ಕೊಟ್ಟಂಥ ಆಕೃತಿಯನ್ನೇ ಹೋಲುವ ಆಕೃತಿಯನ್ನು ಕಂಡುಹಿಡಿಯಬೇಕಾಗುತ್ತದೆ. ಹಾಗಾದರೆ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಕೊಟ್ಟಂಥ ಆಕೃತಿಯನ್ನು ಪೂರ್ಣಗೊಳಿಸಿದಾಗ ಯಾವ ಆಕೃತಿ ಈ ಭಾಗದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ನಂತರ ಈ 3 ಆಕೃತಿಯನ್ನು ಗಮನಿಸಿದಾಗ 4ನೇ ಆಕೃತಿ ಇಲ್ಲಿ ಯಾವುದಾದ್ರೂ ಒಂದು ಚಿಹ್ನೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಈ ಮೈನಸ್ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಬಂತು, ನಂತರ ಈ ಕಡೆ ಬಂತು. 4ನೇ ಆಕೃತಿಯಲ್ಲಿ ಮೈನಸ್ 3ನೇ ಭಾಗದಲ್ಲಿ ಇರಬೇಕು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅದೇ ರೀತಿಯಾಗಿ ಇಲ್ಲಿ ಯಾವುದಾದ್ರೂ ಒಂದು ನಾವು ಚಿಹ್ನೆಯನ್ನು ಗಮನದಲ್ಲಿಟ್ಟುಕೋಬೇಕಾಗುತ್ತದೆ. ಇಲ್ಲಿ ನಾವು ಸ್ಟಾರನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಸ್ಟಾರ್ ಅದರ ಬದಲು ನಾವು ಬಿಂದುವನ್ನು ಪರಿಗಣಿಸೋಣ. ಬಿಂದು ಕೆಳಗಡೆ ಇದ್ದುದು ಮಧ್ಯಭಾಗದಲ್ಲಿ ಬಂತು, ನಂತರ ಇಲ್ಲಿ. ಹಾಗಾದರೆ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಅದೇ ರೀತಿಯಾಗಿ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅದೇ ರೀತಿಯಾಗಿ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನನ್ನು ನಾವು ಈ ಆಕೃತಿಗೆ ಜೋಡಿಸಿದಾಗ ಅದು ಏನಾಗುತ್ತೆ, ಸಮನಾಗಿ ಕಂಡುಬರುತ್ತೆ. ಹಾಗಾದರೆ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಅದೇ ರೀತಿಯಾಗಿ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅದೇ ರೀತಿಯಾಗಿ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಿರರ್ ಇಮೇಜ್ ಅಂತ ಹೇಳ್ಬೋದು. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅದೇ ರೀತಿಯಾಗಿ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಆಕೃತಿಯನ್ನು ಬಿಚ್ಚಿ ಮಡಚಿ ನೋಡಿದಾಗ ಬರುವಂಥ ಆಕೃತಿ ಯಾವುದಪ್ಪ ಅಂತಂದರೆ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅದೇ ರೀತಿಯಾಗಿ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. ಈ ಕೊಟ್ಟಂಥ ಆಕೃತಿಗಳು, ಈ ಆಕೃತಿ ಅಂದರೆ ಕೊಟ್ಟಂಥ ಆಪ್ಷನ್ಸ್ಗಳಲ್ಲಿ ಆ ಆಕೃತಿಗಳನ್ನು ಕಟ್ ಮಾಡಿದಾಗ ಈ ಭಾಗಗಳು ನಮಗೆ ದೊರೆಯಬೇಕಾಗುತ್ತದೆ. ಹಾಗಾದರೆ ಇದು ಎಲ್ಲಿ ಸಿಗುತ್ತಪ್ಪ ಅಂತಂದರೆ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ನಂತರ 37ರಿಂದ 40ರವರೆಗಿನ ಆಕೃತಿಗಳನ್ನು ನಾವು ಯಾವ ಚಿತ್ರದಲ್ಲಿ ಕಾಣಬಹುದು ಅಂತ ಕೇಳಿದ್ದಾರೆ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅದೇ ರೀತಿಯಾಗಿ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಆಕೃತಿಯನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು ಆಪ್ಷನ್ ಎ. 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ನಂತರ ಗಣಿತಕ್ಕೆ ಸಂಬಂಧಪಟ್ಟಂತೆ ಅಂಕಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ
ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಆದ್ದರಿಂದ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅದೇ ರೀತಿಯಾಗಿ 42ನೇ ಪ್ರಶ್ನೆ, 4, 2, 0 ಮತ್ತು 7 ಬಳಸಿಕೊಂಡು ನಾವು ದೊಡ್ಡದಾದ ಸಂಖ್ಯೆ ಮತ್ತು ಚಿಕ್ಕದಾದ ಸಂಖ್ಯೆಯನ್ನು ರಚನೆ ಮಾಡಿ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು ಬರುತ್ತದಪ್ಪ ಅಂತಂದ್ರೆ 5373. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿಯಾಗಿ 43ನೇ ಪ್ರಶ್ನೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ. ಅದೇ ರೀತಿಯಾಗಿ 44ನೇ ಪ್ರಶ್ನೆ, ಈ ಎಲ್ಲ ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟಾಗುತ್ತಪ್ಪ ಅಂತಂದರೆ 125.23. 45ನೇ ಪ್ರಶ್ನೆ, ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜ್ಯಕ ಕೊಟ್ಟಿದ್ದಾರೆ, ಭಾಗಲಬ್ಧ ಕೊಟ್ಟಾರೆ, ಶೇಷ ಕೊಟ್ಟಾರೆ, ಭಾಜ್ಯ ಎಷ್ಟು ಅಂತ ಕೇಳ್ತಾರೆ. ಹಾಗಾದರೆ ಭಾಜ್ಯವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತಂದರೆ ಭಾಜ್ಯ ಈಸ್ ಈಕ್ವಲ್ ಟು ದಿ ಭಾಜ್ಯಕ ಇಂಟು ಗುಣಲಬ್ಧ ಭಾಜ್ಯ ಈಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ 51 ಇಂಟು 16 ಮಾಡಿ ಪ್ಲಸ್ 27 ಕೂಡಿಸಿದಾಗ 843. ಆಪ್ಷನ್ ಎ ಏನಪ್ಪ ಅಂತಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 46ನೇ ಪ್ರಶ್ನೆ, ಪ್ರತಿ ಅವಿಭಾಜ್ಯ ಸಂಖ್ಯೆ ಅಪವರ್ತನ ಯಾವುದಾಗಿರತ್ತಪ್ಪ ಅಂತಂದ್ರೆ 1. ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ.